UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಪರಿಸರವನ್ನು ಉಳಿಸಿ ಎಂದು ಕೇವಲ ಭಾಷಣ ಮಾಡಿದರೆ, ಘೋಷಣೆ ಕೂಗಿದರೆ ಸಾಲದು. ಪರಿಸರ ಕಾಳಜಿ ಎಂದರೆ ಕೇವಲ ಪ್ರಕೃತಿಯನ್ನು ಪ್ರೀತಿಸುವುದಷ್ಟೇ ಅಲ್ಲ, ಅದನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ನೈತಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇಂದು ಹೆಚ್ಚುತ್ತಿರುವ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಯ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ ಆಗಿದೆ. ಪರಿಸರ ಸಂರಕ್ಷಣೆಯಲ್ಲಿ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಪರಿಸರ ಪಾಠವನ್ನು ಹೇಳಿಕೊಡುವುದರಿಂದ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ನಿರ್ಮಿಸಬಹುದು. ಪರಿಸರವನ್ನು ಉಳಿಸುವುದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ. ಪರಿಸರವನ್ನು ಉಳಿಸುವಲ್ಲಿ ಕೆಲವರು ಎಲೆಮರೆಕಾಯಿ ಅಂತ ಕೆಲಸ ಮಾಡುತ್ತಿದ್ದಾರೆ, ಅಂಥವರಿಗೆ ನಾವು ಪ್ರೋತ್ಸಾಹಿಸಬೇಕಾಗಿದೆ. ಹೂವಿನಡಗಲಿ ತಾಲೂಕು ಮೈಲಾರ KSRTCಯಲ್ಲಿ ಸಂಚಾರಿ ನಿಯಂತ್ರಕನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಬರಡಿ ನೀಲಪ್ಪ ಬಸ್ ನಿಲ್ದಾಣದ ಸುತ್ತ ಅದ್ಭುತ ಪರಿಸರವನ್ನು ನಿರ್ಮಾಣ ಮಾಡಿದ್ದಾನೆ. ಸುಮಾರು 3 ಎಕರೆ ಭೂಮಿಯಲ್ಲಿ 450 ಗಿಡಗಳನ್ನು ಬೆಳೆಸಿ ತನ್ನ ಕರ್ತವ್ಯದ ಜೊತೆಗೆ ಪರಿಸರವನ್ನು ಬೆಳೆಸಿ ಹೆಸರನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. ಹೊಳಲು ಗ್ರಾಮದ ಬಸ್ ನಿಲ್ದಾಣದಲ್ಲಿ ಸುಮಾರು 50 ಗಿಡಗಳನ್ನು ನೆಟ್ಟು ಸಾಕಿ ಪರಿಸರ ನಿರ್ಮಾಣ ಮಾಡಿರುವುದು ಕಣ್ಮುಂದೆ ಕಾಣುತ್ತಿದೆ. ಬಸ್ ನಿಲ್ದಾಣದ ಸುತ್ತಮುತ್ತ ಪರಿಸರ ನಿರ್ಮಾಣ ಮಾಡಿ ಆದರ್ಶಪ್ರಾಯರಾಗಿದ್ದಾರೆ. ಬೇವು, ಮಾವು, ನೀರಲ, ಹಲಸು, ತೇಗ, ಮತ್ತಿ, ಅರಳಿ, ಹುಣಸೆ, ಬತ್ತಿ ಸೇರಿದಂತೆ ನಾನಾ ಬಗೆಯ ಗಿಡಗಳ ತಲೆ ಎತ್ತಿ ನಿಂತಿವೆ. ಆರಂಭದಲ್ಲಿ ನಿರ್ವಾಹಕನಾಗಿ ಕೆಲಸಕ್ಕೆ ಸೇರಿ 18 ವರ್ಷ ಸೇವೆ ಸಲ್ಲಿಸಿ ನಂತರ 2024ಕ್ಕೆ ಸಂಚಾರಿ ನಿಯಂತ್ರಕನಾಗಿ ಪದೋನ್ನತಿ ಪಡೆದಿರುವ ನೀಲಪ್ಪ ಸಸಿ ನೆಟ್ಟು ಸಾಕಿ ನೀರುಣಿಸಿ ಬೆಳೆಸುತ್ತಿರುವ ಕಾಳಜಿ ಮೆಚ್ಚುವಂಥದ್ದು. ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಸುದ್ದಾರ್, ಘಟಕ ವ್ಯವಸ್ಥಾಪಕ ಮಹೇಶ್, ಸಾಮಾಜಿಕ ವಲಯಾಧಿಕಾರಿ ಕಿರಣ್ ಕುಮಾರ್, ಗಸ್ತು ಅರಣ್ಯಪಾಲಕ ಗಿರೀಶ್, ಸಂಚಾರಿ ನಿಯಂತ್ರಕ ಬಸವರಾಜ್ ಇವರ ಸಹಕಾರ ಕೂಡ ನನಗೆ ಬಹಳಷ್ಟು ಕೆಲಸ ಮಾಡಲು ಸಹಕಾರಿಯಾಗಿದೆ ಎನ್ನುತ್ತಾರೆ ನೀಲಪ್ಪ. ಕೇವಲ ಪರಿಸರ ದಿನಾಚರಣೆ ದಿನ ಬ್ಯಾನರ್ ಕಟ್ಟಿಕೊಂಡು ಪರಿಸರ ಉಳಿಸಿ ಎಂದು ಘೋಷಣೆ ಕೂಗುವುದನ್ನು ಬಿಟ್ಟು ಸಸಿ ನೆಟ್ಟು ಪೋಷಿಸಿ ರಕ್ಷಿಸಿ ಜಗತ್ತನ್ನು ರಕ್ಷಣೆ ಮಾಡಲು ಮುಂದಾಗಬೇಕಿದೆ. ಮಾತನಾಡದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸ್ವಇಚ್ಛೆಯಿಂದ ಈ ರೀತಿಯ ಪರಿಸರವನ್ನು ಬಿತ್ತಿಸುವ ನೀಲಪ್ಪ ಅವರಂಥವರು ಗುರುತಿಸಿ ನಾವೆಲ್ಲರೂ ಬೆನ್ನು ತಟ್ಟಬೇಕಾಗಿದೆ.